ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಶಿವರಾತ್ರಿಯ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಶಿವ ಮತ್ತು ಪಾರ್ವತಿ ಕಲ್ಯಾಣವಾದ ದಿನ ಅಂತಲೇ ಹೇಳ್ಬೋದು. ಈ ದಿನದಂದು ಉಪವಾಸ ಜಾಗರಣೆ ಮಾಡಿ ಎಲ್ಲರೂ ತುಂಬ ಕಟ್ಟುನಿಟ್ಟಾದ ವ್ರತವನ್ನು ಮಾಡಿ ಶಿವನನ್ನು ಪೂಜೆ ಮಾಡ್ತಾರೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಒಂದು 4 ಡೇಸ್ ಬ್ಯಾಕ್ 5 ಡೇಸ್ ಬ್ಯಾಕ್ ಅಲ್ಲೇ ವಿಡಿಯೋನ ಶೇರ್ ಮಾಡಿದ್ದೀನಿ. ಶಿವರಾತ್ರಿಯ ಮಹಿಮೆ ಬಗ್ಗೆ ನೀವು ಅಲ್ಲೋಗಿ ಶಿವನ ಮತ್ತು ಪಾರ್ವತಿ ಕಲ್ಯಾಣದ ಬಗ್ಗೆ ಕೂಡ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ಆ ಒಂದು ಕಥೆಯನ್ನು ಕೇಳಿ ನೀವು ತಿಳ್ಕೊಳ್ಬಹುದು ಶಿವರಾತ್ರಿಯ ಮಹಿಮೆ ಬಗ್ಗೆ. ನಮ್ಮ ಒಂದು ಹಿಂದೂ ಪುರಾಣದ ಪ್ರಕಾರ ಶಿವರಾತ್ರಿ ಅನ್ನೋದು ಬಹಳ ಮಹಿಮೆ ಇರುವಂತಹ ಒಂದು ವ್ರತ ಮತ್ತು ಪೂಜೆ ಅಂತಾನೆ ಹೇಳ್ಬೋದು. ಈ ದಿನ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಶಿವನನ್ನು ಪೂಜೆ ಮಾಡ್ತೀವಿ, ಅಷ್ಟು ನಮಗೆ ಶಿವ ಆಶೀರ್ವಾದವನ್ನು ಮಾಡ್ತಾನೆ, ಒಲಿತಾನೆ ಅಂತಾನು ಕೂಡ ಹೇಳ್ತಾರೆ. ಆದ್ರಿಂದ ಇದು ಪುರಾಣದ ಕಾಲದಿಂದ ಬಂದಿರುವಂತಹ ಒಂದು ಸಂಪ್ರದಾಯ ಅಂತಾನೆ ಹೇಳ್ಬೋದು. ಇದರ ಒಂದು ವ್ರತದ್ದು ಕಟ್ಟುನಿಟ್ಟು ಕ್ರಮವನ್ನು ನಾನು ಹೇಳ್ತೀನಿ. ನಾವು ಮಾಡಿಕೊಂಡು ಬಂದಂಥದ್ದು ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ನಮಗೆ ಹೇಳ್ಕೊಟ್ಟಂತಹ ವ್ರತ ಮತ್ತು ಯಾವ ರೀತಿ ನಾವು ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಮಾಡಬಹುದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಮಗೆ ಹಿರಿಯರು ಹೇಳ್ಕೊಟ್ಟಿರುವ ಹಾಗೆ ನಾವು ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಶಿವನಿಗೆ ಬಿಲ್ವಪತ್ರ ಮತ್ತು ಹೆಕ್ಕದ ಹೂವಿನಲ್ಲಿ ಪೂಜೆ ಮಾಡಬೇಕಾಗುತ್ತೆ. ಮತ್ತೆ ದೇವರಿಗೆ ಅಭಿಷೇಕವನ್ನೆಲ್ಲ, ಅಂದರೆ ಶಿವಲಿಂಗ ಇದ್ರೆ ನೀವು ಅಭಿಷೇಕ ಮಾಡಿ, ಇಲ್ಲಾಂದ್ರೆ ಫೋಟೋ ಇದ್ರೆ ಮಾಮೂಲಿಯಾಗಿ ಪೂಜೆ ಮಾಡಿ, ಏನೂ ತೊಂದರೆ ಇಲ್ಲ. ಆದರೆ ವ್ರತವನ್ನು ನೀವು ಆಚರಣೆ ಮಾಡುವಾಗ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತೆ. ಈ ಒಂದು ಶಿವರಾತ್ರಿಯ ದಿನ ನಿನ್ನೆ ಮೊನ್ನೆದ್ದಲ್ಲ, ಇದು ನಮ್ಮ ಹಿಂದೂ ಕಲ್ಚರಿಂದ ಬಂದಿರುವಂತಹ, ಹಿಂದೂ ಸಂಸ್ಕಾರದಿಂದ ಬಂದಿರುವಂತಹ ಒಂದು ಶಿವರಾತ್ರಿ ಅಂತಲೇ ಹೇಳ್ಬೋದು. ಇಂದು ಪುರಾತನ ಕಾಲದಿಂದನೂ ಈ ಒಂದು ಫೆಸ್ಟಿವಲ್ನ, ಶಿವರಾತ್ರಿ ಹಬ್ಬವನ್ನು, ಶಿವರಾತ್ರಿಯ ಮಹಿಮೆಯನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾವ ರೀತಿ ಪಾಲನೆ ಮಾಡಬೇಕು ಶಿವರಾತ್ರಿಯ ದಿನದಂದು ಅಂದರೆ, ಬೆಳಗ್ಗೆ ನಾನು ಹೇಳಿದಾಗೆ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ದೇವರ ಪೂಜೆಯನ್ನು ಮಾಡಿ, ಬಿಲ್ವಪತ್ರೆ ಬಹಳ ಮುಖ್ಯವಾಗಿರುವಂಥದ್ದು. ಶಿವನಿಗೆ ಅರ್ಪಣೆ ಮಾಡಿದ್ರೆ ಶಿವ ಖಂಡಿತ ಆ ದಿನದಂದು ಒಲಿತಾರೆ ಅಂತ ಹಿರಿಯರು ಹೇಳ್ತಾರೆ. ಪೂಜೆಯನ್ನು ಮಾಡಿ ನಾವು ಮಧ್ಯಾಹ್ನ ಆದಾಗ ನಾವು ಏನು ಮಾಡ್ತೀವಿ, ಎಳ್ನೀರು ಮತ್ತು ಫಲಹಾರವನ್ನು ತಗೊಳ್ಬೇಕು. ಫಲಹಾರ ಅಂದರೆ ಏನು? ನಾವೇನೋ ಉಪ್ಪಿಟ್ಟು, ಈ ಕಡೆ ಎಲ್ಲ ತುಂಬ ಹೇಳ್ತಾರೆ, ಬೆಂಗಳೂರು ಸೈಡೆಲ್ಲ ಉಪ್ಪಿಟ್ಟು ಮಾಡಿದ್ರೆ ಅದು ಫಲಹಾರ. ಅದು ಫಲಹಾರ ಆಗಲ್ಲ. ಫಲಹಾರ ಅಂದರೆ ಫ್ರೂಟ್ಸನ್ನು ತಗೊಳ್ಬೇಕು. ಫ್ರೂಟ್ಸ್ ಅಂದರೆ ನಾವು ಒಂದು ಅರ್ಧ ಕೆಜಿ 1/4 ಕೆಜಿ ಈ ರೀತಿ ತಿನ್ನೋದಲ್ಲ. ಒಂದು ಎಳ್ನೀರು ಆಮೇಲೆ ಒಂದೇ ಒಂದು ಫ್ರೂಟ್ಸ್ನ ತಿನ್ಕೊಳ್ತಾರೆ. ನಾವು ನಮ್ಮ ದೊಡ್ಡವರು ನಮಗೆ ಹೇಳ್ಕೊಟ್ಟಂಥದ್ದು, ನಮ್ಮ ಕಲ್ಚರ್ ಕಡೆಯಿಂದ ಈ ರೀತಿನೇ. ಫಲಹಾರ ಅಂದರೆ ಈ ರೀತಿ, ಫಲಹಾರ ಅಂದರೆ ಪ್ಲೇಟ್ ಫುಲ್ಲು ಹಿಡ್ಕೊಂಡು ತಿನ್ನೋದಲ್ಲ. ಅದೊಂದು ಕಟ್ಟುನಿಟ್ಟಾದ ಕ್ರಮ ಅನ್ಸಲ್ಲ. ಎಳ್ನೀರು ಮತ್ತು ಒಂದು ಫಲವನ್ನು ತಗೊಂಡು ತಿಂತಾರೆ. ಮತ್ತು ಈ ಒಂದು ಉಪವಾಸ ಹಿಡಿಬೇಕಾದ್ರೆ ನಮ್ಮ ಒಂದು ಸಾಮರ್ಥ್ಯ ಕೂಡ ಇರಬೇಕು, ನಮ್ಮಲ್ಲಿ ಭಕ್ತಿ ಕೂಡ ಇರಬೇಕು. ಎಲ್ಲರಲ್ಲೂ ಸಾಮರ್ಥ್ಯ ಕೊಟ್ಟಿರ್ತಾನೆ ಪರಮಾತ್ಮ. ಆ ಒಂದು ಮನಸ್ಪೂರ್ವಕವಾದ ಭಕ್ತಿ ಇದ್ದರೆ ಮಾತ್ರ ಈ ಒಂದು ಕಟ್ಟುನಿಟ್ಟಾದ ಕ್ರಮವನ್ನು ಹಿಡಿಬೋದು. ಒಂದು ಸ್ವಲ್ಪ ತಪ್ಪುಗಳು ನಡೆದ್ರೂ ಕೂಡ ನಿಮ್ಮ ವ್ರತದಲ್ಲಿ ಶಿವ ಖಂಡಿತವಾದ, ಶಿವನ ಮನಸ್ಸೇ ಆ ರೀತಿ. ಶಿವ ನಿರಾಳವಾದ ಮನಸ್ಸು, ನಿಷ್ಕಲ್ಮಶವಾದ ಮನಸ್ಸಲ್ವ, ಅದರಿಂದ ನಮ್ಮನ್ನು ಕ್ಷಮೆ ಇದ್ದೇ ಇರುತ್ತೆ. ಏನಾದರೂ ಒಂದು ಚಿಕ್ಕ ಪುಟ್ಟು ನಮ್ಮಿಂದ ವ್ರತದಲ್ಲಿ ತಪ್ಪಾದರೆ, ಅಂದರೆ ನಾವು ಆಗದಾಗೆ ನೋಡಿಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಅನಿಸುತ್ತೆ. ಮತ್ತು ಇನ್ನೊಂದು ಹೇಳಬೇಕಾದ್ರೆ, ನಾವು ಮಧ್ಯಾಹ್ನ ಕೂಡ ಪೂಜೆ ಮಾಡಿ ಇದೇ ರೀತಿ ನಾನು ಹೇಳಿದಾಗೆ ಫಲಹಾರವನ್ನು ಸೇವಿಸಿ, ಮತ್ತು ಯಥಾಪ್ರಕಾರವಾಗಿ ಸಂಜೆ ಟೈಮಲ್ಲಿ ದೀಪವನ್ನು ದೇವರಿಗೆ ಬೆಳಗಿ ದೇವರಿಗೆ ಪೂಜೆ ಮಾಡಿ, ಎಕ್ಕ ಮತ್ತು ನಾನು ಹೇಳಿದಾಗೆ ಬಿಲ್ವಪತ್ರ, ಮೈನಾಗಿ ನಾವು ಬಿಲ್ವಪತ್ರ ಶಿವನಿಗೆ ಅರ್ಪಿಸಲೇಬೇಕಾಗುತ್ತೆ. ಆವಾಗಲೇ ಶಿವ ನಮಗೆ ಒಲಿಯೋದು ಅಂತಲೂ ಪುರಾಣ ಕಾಲದಿಂದನೂ ಹೇಳಿಕೊಂಡು ಬರ್ತಾರೆ. ಶಿವನಿಗೆ ತುಂಬ ಇಷ್ಟವಾದದಂದರೆ ಬಿಲ್ವಪತ್ರವನ್ನು ಖಂಡಿತವಾಗಿ ಅರ್ಚನೆಯನ್ನು ಮಾಡಿ ದೇವರನ್ನು ಪೂಜೆ ಮಾಡಿ, ನಂತರ ಯಥಾ ಪ್ರಕಾರವಾಗಿ ನಮಗೆ ಜಾಗರಣೆ ಮಾಡಬೇಕಾಗುತ್ತೆ. ನೈಟೆಲ್ಲ ನಾವು ನಿದ್ದೆಗೆಟ್ಟು ಜಾಗರಣೆ ಮಾಡಬೇಕಾಗುತ್ತೆ. ನಮಗೆ ಸಡನ್ನಾಗಿ ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತವಾಗಿಯೂ ನಮಗೆ ನಿದ್ರೆ ಬರುತ್ತೆ ಜಾಗರಣೆ. ಆ ರೀತಿ ಮಾಡೋದ್ರಿಂದ ನಾವು ನಿದ್ದೆ, ನಮಗೆ ಈ ಥರ ಕಣ್ಣೆಲ್ಲ ತೂಗಿಸುತ್ತೆ. ನಾವು ಜಾಗರಣೆ ಖಂಡಿತವಾಗಿ ಕಟ್ಟುನಿಟ್ಟಾಗಿ ಮಾಡಬೇಕಂದ್ರೆ, ನಮ್ಮ ಊರಿನಲ್ಲಿ ನಾವೇನು ಮಾಡ್ತಾಯಿದ್ವು ಅಂತ ಹೇಳಿದ್ರೆ, ನಮಗೆ ಶಿವನ ದೇವಸ್ಥಾನದಲ್ಲಿ ಯಕ್ಷಗಾನ ಇಟ್ಟಿದ್ರು. ಮತ್ತು ಬೆಳಿಗ್ಗೆ ದೇವರದು ಹರಿಕತೆ ಈ ರೀತಿ ಎಲ್ಲ ನಮಗೆ ಕಾರ್ಯಕ್ರಮ ಎಲ್ಲ ಇಡ್ತಾಯಿದ್ರು. ಶಿವನ ಪೂಜೆ ಎಲ್ಲ ಮಾಡ್ತಿದ್ರು ಶಿವನ ದೇವಸ್ಥಾನದಲ್ಲಿ. ಇವಾಗಲೂ ಕೂಡ ಅಲ್ಲಿ ಮಂಗಳೂರಿನಲ್ಲಿ, ನನ್ನ ಊರು ಮಂಗಳೂರು, ಅದರಿಂದ ಅಲ್ಲಿರುವಂತಹ ಶಿವನ ಪೂಜೆ ಅಂತ ಬಹಳ ಗ್ರ್ಯಾಂಡಾಗಿ
ಮಾಡ್ತಾರೆ. ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಪೂಜೆ ಪುರಸ್ಕಾರವನ್ನೆಲ್ಲವನ್ನು ನಡೀತಿತ್ತು, ಪ್ರಸಾದ ಕೂಡ ಇರ್ತಿತ್ತು. ತುಂಬಾ ಜನ ಉಪವಾಸ ನಡೀತಿದ್ರು, ಜಾಗರಣೆ ಕೂಡ ಅಲ್ಲಿ ಮಾಡೇ ಮಾಡ್ತಾರೆ. ಆ ರೀತಿ ಯಕ್ಷಗಾನ ಇಡ್ತಿದ್ರು ನಮ್ಮ ಒಂದು ಊರಿನಲ್ಲಿ. ಯಕ್ಷಗಾನವನ್ನು ನಾವು ನೋಡ್ತಾ ಇದ್ವಿ. ರಾತ್ರಿಯೂ ನಮಗೆ ಒಂದು 8 ಗಂಟೆಗೆ ಸ್ಟಾರ್ಟ್ ಆದರೆ ಮಾರ್ನಿಂಗ್ ನಮಗೆ 7:30ವರೆಗೂ ಯಕ್ಷಗಾನವನ್ನು ನಾವು ನೋಡಿ ಮತ್ತೆ ನಾವು ಮನೆಗೆ ಹೋಗಿ ಪೂಜೆಯನ್ನು ಮಾಡಿ, ಆವಾಗ ನಾವೇನು ಪೂಜೆ ಎಲ್ಲ ದೇವರಿಗೆ ಮಾಡಿ ನಂತರ ನಾವು ಉಪವಾಸವನ್ನು ಬಿಡ್ತಾ ಇದ್ವು. ಆ ಒಂದು ಜಾಗರಣೆ ಎಲ್ಲ ಆದ ನಂತರ ನಮ್ಮ ನಮ್ಮ ವ್ರತವನ್ನು ಆಗ ನಾವು ಬಿಡ್ತಾ ಇತ್ತು. ಆ ರೀತಿ ನಮ್ಮ ಒಂದು ಕ್ರಮ ನಡೀತದೆ. ಆದರೆ ಇವಾಗ ಆ ರೀತಿ ವ್ಯವಸ್ಥೆಗಳಿಲ್ಲ. ಇವಾಗ ಬೆಂಗಳೂರಾಗಲಿ ಬೇರೆ ಊರಲ್ಲಿ ಯಕ್ಷಗಾನ ಎಲ್ಲ ಶಿವನ ಪೂಜೆಗೆ ಹೋಗ್ಬೋದು, ಶಿವನ ದೇವಸ್ಥಾನ ಮಾಡೋದು, ಜಾಗರಣೆ ಅಂತ ಅಲ್ಲೇನು ತುಂಬ ಕಡೆ ನಾವಂತೂ ಬೆಂಗಳೂರಲ್ಲಿ ತುಂಬ ಕಮ್ಮಿ ಆ ರೀತಿ ನೋಡಿಲ್ಲ. ಎಲ್ಲೋ ಒಂದು ದೇವಸ್ಥಾನದಲ್ಲಿ ಇರ್ಬೋದು, ಇಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಊರು ಕಡೆ ಇವಾಗಲೂ ಅದು ನಡ್ಕೊಂಡು ಬಂದಿದೆ, ಇವಾಗ ಕೂಡ ನಡೀತಾನೂ ಕೂಡ ಇದೆ. ಜಾಗರಣೆಗೆ ಯಕ್ಷಗಾನವನ್ನು ಇಡೋದು ಗ್ಯಾರಂಟಿ ಜನಗಳಿಗೆ ಅದು ಒಂದು ತುಂಬ ಹೆಲ್ಪ್ ಆಗುತ್ತೆ. ಇವಾಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಏನೋ ಒಂದು ಮೂವಿ ನೋಡ್ಬೋದು, ಈ ರೀತಿ ಎಲ್ಲ ಮಾಡ್ತಾರೆ. ಮೂವಿ ಎಲ್ಲ ಅಂದರೆ ನಾವು ಟಿ ವಿಯಲ್ಲಿ ಬರುವಂತಹ ಒಂದು ಮೂವಿಗಳನ್ನೆಲ್ಲ ನೋಡಬಾರ್ದು. ನಾವು ನೋಡಬೇಕಾದಂಥ ಆ ದಿನದ ಒಂದು ಮೂವಿ ಅಂದರೆ ಯಾವ ಮೂವಿ ನೋಡಬೇಕು, ದೇವರುಗಳ ಮೂವಿಯನ್ನು ನೋಡಬೇಕು, ದೇವಾನುದೇವತೆಯ ಕಥೆಗಳನ್ನು ಕೇಳಬೇಕು, ಹರಿಕತೆ ಕೇಳಬೇಕು, ದೇವರ ಒಂದು ಮೂವಿಗಳನ್ನು ನೋಡಬೇಕು. ಈ ರೀತಿ ನಮ್ಮ ಒಂದು ಜಾಗರಣೆಯನ್ನು ಕಳೆದ್ರೆ ಮನೆಯಲ್ಲೇ ಒಂಟಿತನೆಯಾಗಿ ಈ ರೀತಿ ಕೂಡ ನಿಮ್ಮ ಒಂದು ಟೈಮ್ ಪಾಸ್ ಮಾಡಿ ನಿದ್ದೆ, ಆವಾಗ ಖಂಡಿತವಾಗಿ ನಿಮಗೆ ನಿದ್ರೆ ಕೂಡ ಬರಲ್ಲ. ಆರಾಮ್ಸೆ ಈ ವ್ರತವನ್ನು ನೀವು ಕಂಪ್ಲೀಟ್ ಕಟ್ಟುನಿಟ್ಟಾಗಿ ಕ್ರಮ ಪ್ರಕಾರ ನೀವು ಮಾಡಬಹುದು. ಈ ರೀತಿ ನಮ್ಮ ಒಂದು ಜಾಗರಣೆ ಹೇಗಿತ್ತು, ಬೆಳಗ್ಗೆ ಮಾಮೂಲಿಯಾಗಿ 3 ಹೊತ್ತು ಪೂಜೆ ಮಾಡಬೇಕಾಗುತ್ತೆ. ನಾವು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿತ್ತು. ಯಕ್ಷಗಾನ ಎಲ್ಲ ನೋಡಿ ನಮಗೆ ಆ ರೀತಿ ಜಾಗರಣೆ ಮುಕ್ತಾಯವಾಗ್ತಾ ಇತ್ತು ನಮ್ಮದು. ಅದೇ ರೀತಿ ಇವಾಗ ನಡಿಬೇಕಂದ್ರೆ ಮನೆಯಲ್ಲಿ ತುಂಬ ಕಟ್ಟುನಿಟ್ಟಾಗಿ ಈ ರೀತಿ ಪಾಲಿಸಿ, ರಾತ್ರಿ ಹೊತ್ತು ನಮಗೆ ಜಾಗರಣೆ ಒಬ್ಬರಿಗೆ ಆಗಲ್ಲ ಅಂದರೆ ಈ ರೀತಿ ದೇವರ ಹರಿಕತೆ, ದೇವರ ಒಂದು ಮೂವಿ ಈ ರೀತಿ ನೋಡಿ ಕೂಡ ನಿಮ್ಮ ಜಾಗರಣೆಯನ್ನು ಕಳಿಬೋದು. ದೇವರ ಸ್ತೋತ್ರಗಳನ್ನು ಹೇಳಬೇಕು, ಶಿವನ ಸಹಸ್ರನಾಮಗಳನ್ನು ಹೇಳಬೇಕು. ನಮ್ಮ ಒಂದು ಜಾಗರಣೆ ಕಳೆದ ನಂತರ ನಾವು ತಿರ್ಗಾ ಮನೆಗೆ ಬಂದು ಸ್ನಾನಾದಿಗಳನ್ನು ಮುಗಿಸಿ ದೇವರಿಗೆ ಪೂಜೆ ಮಾಡಿ ನಂತರ ನಾವು ಉಪವಾಸವನ್ನು ಬಿಡ್ತೀವಿ. ಮತ್ತು ಜಾಗರಣೆ ಅಲ್ಲಿಗೆ ನಮ್ಮ ಶಿವನ ಉಪವಾಸ ಮತ್ತು ಜಾಗರಣೆ ಕಂಪ್ಲೀಟ್ ಆಗುತ್ತೆ. ಈ ರೀತಿ ನಮ್ಮ ಶಿವರಾತ್ರಿಯ ಮಹಿಮೆಯನ್ನು ನಾವು ಆಚರಣೆ ಮಾಡ್ತೀವಿ. ಈ ರೀತಿ ಎಲ್ಲ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದರೆ ಶಿವರಾತ್ರಿಯ ದಿನ ಶಿವ ಖಂಡಿತವಾಗಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾನೆ, ಒಲಿದು ಕೂಡ ಬರ್ತಾನೆ. ನಿಮ್ಮ ಕಷ್ಟ ನಷ್ಟಗಳೆಲ್ಲವೂ ಕೂಡ ದೂರ ಆಗಿ ನಿಮ್ಮ ಒಂದು ಮನೆ ಮತ್ತು ಮನಸ್ಸು ಬೆಳಗುತ್ತೆ. ಅದೇ ರೀತಿ ಶಿವ ಪ್ರತಿಯೊಂದು ಲಿಂಗದಲ್ಲೂ ಇರುತ್ತಾನೆ. ನೀವು ಯಾವ ಯಾವ ರೂಪದಲ್ಲಿ ಒಂದು ದೇವರ ಫೋಟೋ ಆಗಿರ್ಬೋದು ಅಥವಾ ಲಿಂಗದಲ್ಲಿ ಲಿಂಗವನ್ನು ಇಟ್ಟು ಲಿಂಗದಲ್ಲಿ ಪೂಜೆ ಮಾಡ್ತೀರ, ಲಿಂಗದಲ್ಲೂ ಇರ್ತಾನೆ. ಎಲ್ಲೆಲ್ಲೂ ಪರಮಾತ್ಮ ಶಿವ ಇರ್ತಾನೆ. ಶಿವ ಖಂಡಿತವಾಗಿಯೂ ನಿಮಗೆ ಒಲಿತಾನೆ. ಶಿವರಾತ್ರಿ ದಿನ ನಮ್ಮ ಒಂದು ಸಿಂಪಲ್ ಲೈಫಲ್ಲಿ ಮನೆಯಲ್ಲಿ ಯಾವ ರೀತಿ ದೇವರ ಒಂದು ಪೂಜೆ, ದೇವರ ಸ್ಮರಣೆಯನ್ನು ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ ಫ್ರೆಂಡ್ಸ್. ಐ ಹೋಪ್ ಎಲ್ಲರಿಗೂ ಇದು ಒಂದು ಹೆಲ್ಪ್ ಆಗುತ್ತೆ. ಮಹಾಶಿವರಾತ್ರಿಯ ದಿನ ಯಾವ ರೀತಿ ನಾವು ಜಾಗರಣೆ ಮಾಡಬಹುದು ಅನ್ನೋದು ನಮ್ಮ ಪುರಾತನ ಕಾಲದಿಂದ ಬಂದಂತಹ ಕಲ್ಚರು, ನಮ್ಮ ದೊಡ್ಡವರು ಹೇಳ್ಕೊಟ್ಟಿರುವಂಥದ್ದು, ನಾವು ಮಾಡ್ತಿರುವಂತಹ ವ್ರತ ಚಿಕ್ಕವರಿಂದನೂ ನಾನು ನಿಮಗೆ ಈ ರೀತಿ ತಿಳಿಸಿಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.